ಮಂಜಿನ ಆವರಣದಲ್ಲಿ ಕಾಡು, ಬೆಟ್ಟ, ತೋಟ, ಗದ್ದೆಗಳೆಲ್ಲವೂ ಕನಸಿನಲ್ಲಿ ಕರುವಿಟ್ಟ ಚಿತ್ರದಗಳ ತೆರೆದ ಮೌನವಾಗುತ್ತವು. ಕಾಲವು ಯಾರೂ ಅರಿಯದ ಯಾವುದೋ ಒಂದು ಮಹಾರಹಸ್ಯದಂತಿತ್ತು. ಸುತ್ತಲೂ ಪಸರಿಸಿದ ಎತ್ತರವಾದ ಗಿರಿವನಗಳ ನಡುವೆ ಕೆರೆ ಊರಿನ ಕಣಿವೆಯಲ್ಲಿ ಒಂದು ಸಣ್ಣದಾದ ಹುಲ್ಲುಮನೆ ಈ ಬೇರೆ ನಾಯಿಗಳ ಕೈಗೆ ಸಿಕ್ಕದೆ ತುದಿಯಲ್ಲಿ ಅಡಗಿದ ಮೊನದಂತೆ ಮರಗಳ ಗುಂಪಿನ ನಡುವೆ ತಲೆಮರೆಸಿಕೊಂಡಿತ್ತು. ಫಲಬೇಕದ ರಂಗ ದಿನವೆಲ್ಲ ಗದ್ದೆ ಅಂಚನ್ನ ಕೆತ್ತಿ ಕೆತ್ತಿ ಸುಸ್ತಾಗಿ ಹೆಗಲ ಮೇಲೆ ಹಾರಿ ಹಾಕೊಂಡು ತನ್ನ ಮನೆಗೆ ಬರ್ತಿದ್ದಾನೆ. Grazie al settore quando poi la vita non sta in quello. Bene. ಅದು ಅವನು ಲಗ್ನವಾಗುವಾಗ ಹೆಣ್ಣು ಕೊಟ್ಟಿದ್ದಾದ ಹಣವಂತೆ. ಅವಳಿಗೆ
ಮನೇಲಿ ನಾಲ್ಕು ದನ ಹೋಗ್ತಂತೆ. ಆ ದುಡ್ಡು ಕೊಡು ಮಾತ್ರ ಬಂದಿಲ್ಲ. ಅದಕ್ಕೆ ಏನಾಗಲ್ಲ ಹೋಗ್ತದೆ. ನಾನೆಲ್ಲ ಸುತ್ತಮುತ್ತ ಹುಡುಕ್ತೆ, ಎಲ್ಲೂ ಕಾಣಲಿಲ್ಲ. ಅದ್ರ ಕೈ ಬೇರೆ ಏನೋ ಕಾಯಿಲೆ, ಮರಳಿದ ಕಡೆಯಿಂದ ಮ್ಯಾಕ್ ಕೇಳೋದು ಇಲ್ಲ, ಏನ್ ಕೊಟ್ಟರು ತಿಂಬುದೂ ಇಲ್ಲ. ನಾವು ಬಂದಾಗ ಸೊಟ್ಟು ಕೊಡು ಬಂದಿಲ್ಲ ಅಂತ ಒಂದ್ ಮಾತು ಹೇಳಿದ್ರೆ ನಾವು ಹೋಗಿ ಹುಡುಕೋದಿದ್ದಾಗಿತ್ತ. ಈಗ ಹೇಳಿದ್ರೆ ನಾನು ಎಂತ ಮಾಡ್ತೀನಿ? ಜೋರ್ ಮಳೆ ಬೇಕು, ಆಚೆ ಕಾಲು ಹುಡುಕಾಗಲ್ಲ, ಈಗೆಲ್ಲೋ ಹುಡುಕ್ಲಿ. ಆಗ್ಲೇ ಬಂದಿದ್ರೆ ಸೊಟ್ಟು ಕೊಡು ಬಂದಿಲ್ಲ ಅಂತ ಒಂದ್ ಮಾತು ಹೇಳಿದ್ರೆ ನಾವು ಹೋಗ್ತಿದ್ದೆ ತಾನೆ. ಇದನ್ನೆಲ್ಲ ನಮ್ಕೊಂಡು ನಾನು ಇರ್ತೀನಲ್ಲ. ಹಾ ತಗೋಬನ್ನಿ. ತಗೊಳ್ಳಿ ಕುಡ್ರಿ. ತಗೊಳ್ಳಿ. ಮನೆಯಿಂದ ಬಹು ದೂರ ಬಂದರಂಗ ಸುತ್ತಲೂ ಆಲಿಸಿದಳು. ಎಮ್ಮೆಯ ಕುರುಹೂ ಸಹ ದೊರೆಯಲಿಲ್ಲ.
ಭಯ